ಇವರಿಬ್ರು ಬಿಸ್ಕೆಟ್ಗೋಸ್ಕರ ಜಗಳ ಆಡ್ತಾವ್ರೆ. ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಎದ್ದಿದ್ದೆ 7:40ಕ್ಕೆ. ಯಾಕೆ ಹೇಳಿ, ಇವತ್ತು ಸಂಡೇ ಆಗಿರೋದ್ರಿಂದ ನಾನು ದಬಾಕೋ ಕೆಲಸ ಏನೂ ಇಲ್ಲ ಅಂತ ಲೇಟಾಗೆ ಎದ್ದೆ. ಬರೀ ಇಂತದೆಯಾ? ನೀವೆಲ್ಲ ಸಂಡೆ ಎಷ್ಟು ಗಂಟೆಗೆ ಎದೊಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಇವತ್ತಿನ ಟಿಫನ್ಗೆ ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ. ಟೊಮೊಟೊ ಯಾಕೆ ಅಂತ ಅಂದ್ರೆ ಇದು ಸಾಂಬಾರ್ಗೆ. ದೋಸೆ ಹಾಕಿ ನಮ್ಮ ಅಮ್ಮನ ಪ್ಲೇಟ್ಗೆ ಹಾಕ್ತಾ ಇದ್ದೆ. ದೋಸೆ ತಿಂದಾದ್ಮೇಲೆ ನಮ್ಮಮ್ಮ ಏನ್ ಹೇಳಿದ್ರು ಕೇಳಿ. ನಾನು ನಮ್ಮಮ್ಮ ರೆಡಿಯಾಗಿ ನಮ್ಮ ಅಜ್ಜಿ ಮನೆ ಉಪವಾಸ ತಪ್ಪಕ್ಕೆ ಹೋಗ್ತಾ ಇದೀವಿ. ಹೋಗುವಾಗ ಏನಾದ್ರೂ ವಿಘ್ನ ಇರ್ಲೇಬೇಕಲ್ಲ. ಆ ವಿಘ್ನ ಏನು ಅಂತಂದ್ರೆ ಜೋರಾಗಿ ಮಳೆ ಬಂದ್ಬಿಡ್ತು. ಈ ಜೋರು ಮಳೆಯಲ್ಲಿ ನನ್ ಕಂದಮ್ಮ ಫುಲ್ ಎಂದೋಗಿದ್ಲು ಅಂತ ನಮ್ಮಮ್ಮ ಒರೆಸ್ತಾವ್ರೆ. ಮಳೆ ಬಂದಾಗೆಲ್ಲ ನನ್ ಕಂದಮ್ಮನ ನಮ್ಮಮ್ಮ ಹೀಗೆ ಒರೆಸ್ತಾರೆ ಅನ್ಕಂಡ್ರ? ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದೀವಲ್ಲ ಅನ್ನೋ ರೀಸನಿಗೆ ಮಾತ್ರ ಒರೆಸ್ತಾವ್ರೆ. ನಮ್ಮ ಅಜ್ಜಿ ಮನೆಗೆ ಬಂದ ತಕ್ಷಣ ನಮ್ಮ ಅಜ್ಜಿ ಪೂಜೆಗೆ ರೆಡಿ ಮಾಡ್ತಾವ್ರೆ. ದೊಡ್ಡವರೆಲ್ಲ ಕೆಲಸ ಮಾಡೋದ್ರಲ್ಲಿ ಬಿಸಿ ಆದ್ರೆ ನಾನು ಒಡೆ ತಿನ್ನೋದ್ರಲ್ಲಿ ಬಿಸಿ ಆದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ವಡೆನ ನಾನು ಒಬ್ಳೆ ತಿನ್ಲಿಲ್ಲ, ಐಶು ಅಶ್ವಿನಿಗೂ ಕೂಡ ಕೊಟ್ಟೆ. ಇಲ್ಲಿ ತಿಂದಿ ಸಾಕಾಗ್ಲಿಲ್ಲ ಅಂತ ನಮ್ಮ ಅಶ್ವಿನಿ ಅಂಗಡಿ ಕರ್ಕೊಂಡು ಹೋಗ್ತಾವಳೆ. ಅಂಗಡಿಗೆ ಹೋಗಿ 4 ಕ್ರೀಮ್ ಬಿಸ್ಕೆಟ್ ತಗೊಂಡ್ ಬಂದು ನನ್ಗೊಂದ್ ಕೊಟ್ಲು. ಇನ್ 3ರಲ್ಲಿ ಇಬ್ರು ಅಕ್ಕ ತಂಗಿರು ಜಗಳ ಆಡ್ತಾವ್ರೆ. ಇವ್ರಿಬ್ರು ಮಾತಲ್ಲೇ ಜಗಳ ಆಡಲ್ಲ, ಹೊಡೆದ್ಬಿಟ್ಟು ಜಗಳ ಆಡ್ತಾರೆ. ಇವ್ರಿಬ್ರು ಜಗಳನ ನೋಡೋದೇ ಒಂಥರ ಖುಷಿ. ಅಕ್ಕ ತಂಗಿರಿಬ್ರು ಸೇರಿ ಚಾರುಗೆ ತಣ್ಣೀರಲ್ಲೇ ಸ್ನಾನ ಮಾಡ್ಸವ್ರೆ. ಅಕ್ಕ, ನಿನ್ ತಂಗಿದಿರಿಬ್ರು ಸೇರಿ ನನಗೆ ತಣ್ಣೀರಲ್ಲೇ ಸ್ನಾನ ಮಾಡಿಸ್ಬಿಟ್ರು. ನೀನಾದ್ರೂ ಇದ್ದಿರೋರು ಬುದ್ಧಿ ಹೇಳ್ತಿದ್ದೆ, ನೀನಂತೂ ಇರ್ಲಿಲ್ಲ. ಹೋಗಕ್ಕ ನೀನು. ಚಾರುಗೆ ತಣ್ಣೀರಲ್ಲಿ ಸ್ನಾನ ಮಾಡ್ಸಿರೋದ್ರಿಂದ ಕೋಪ ಬಂದು ಈ ಹುಡುಗನ್ ನಟಿಸ್ಕೊಂಡು ಓಡೋಗ್ತಾವಳೆ. ಅವ್ರ ಅಕ್ಕನ ಮೇಲಿರೋ ಕೋಪನ ಈ ಹುಡುಗನ್ ಮೇಲೆ ತೋರಿಸ್ತಾವಳೆ. ಈ ದೃಶ್ಯ ನೋಡಿದ್ಮೇಲೆ ನನ್ಗೊಂದ್ ಸಾಂಗ್ ನೆನ್ಪಾಯ್ತು. ಅಮಾಯಕ ಯಕ 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 ಅಮಾಯಕ ಯಕ ಯಕ. ಅಂತೂ ಇಂತೂ ಅಶ್ವಿನಿಗೆ ಚಾರು ಕಚ್ಚಿದ್ಲು. ಚಾರು ಅಶ್ವಿನಿ ಕಚ್ಚಾದ್ಮೇಲೆ ಯಾವ ರೀತಿ ಕೂತವಳು ನೋಡಿ ಏನು ಗೊತ್ತೇ ಇಲ್ಲ ಅನ್ನೋ ತರ. ಈ ಚಿಕ್ಕ ಹುಡ್ಗ ಅವಾಗ್ಲಿಂದ ನನ್ನ ಅಕ್ಕ ಅಕ್ಕ ಅಂತಿದ್ದ. ಹೋಗ್ ಮಾತಾಡ್ಸಿದ್ಕೆ ಮಾತೇ ಆಡ್ಲಿಲ್ಲ. ಈ ಚಿಕ್ಕ ಹುಡ್ಗ ಇವಾಗ್ಲೇ ನಾಚ್ಕಂತಾನೆ ಹುಡುಗಿ ಹತ್ರ ಮಾತಾಡಕ್ಕೆ. ಇನ್ ಮುಂದೆ ಇನ್ನೆಂಗೋ ಗೊತ್ತಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ರಾತ್ರಿ ಆದ್ಮೇಲೆ ಹಬ್ಬದ ಊಟ ಮಾಡಿದ್ವಿ. ಈ ಒಂದು ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಿನಿ ವ್ಲಾಗು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.